आपादमौलिपर्यन्तम् गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्य गुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् एलमेल्यार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयान् तान् नमस्ते गुरुर्मम। हरिः ओम्। अनंतकोटि ब्रह्मांड नायक रमा ब्रह्म रुद्र इंद्रादिवंद्य भक्तवत्सल भवरोग वैद्य शरणागत वज्रपंजर आपद्बांधव अनाथ बंधो अनिमित्त बंधो पतित पावन महारोग निवारण महादुरित निवारण महाभय निवारण महाबंध विमोचन भयकृत भय विनाशन कृपावारिधि देवदेवोत्तम देवशिखामणि ದೇವತಾ ಶಿಖಾಮಣಿ ಎಂಬತಕ್ಕಂಥದ್ದು ಒಂದು ಪಾಠ ಇದೆ. ದೇವಶಿಖಾಮಣಿ ಎಂಬತಕ್ಕಂಥದ್ದು ಪಾಠವೂ ಇದೆ. ಶ್ರೀ ಪುರಂದರದಾಸರು ರಚಿಸಿರುವ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ 16ನೇ ಗದ್ಯ 17ನೇ ಗದ್ಯ ದೇವಶಿಖಾಮಣಿ. 16ನೇದು ದೇವದೇವೋತ್ತಮ. ಈಗ ದೇವಶಿಖಾಮಣಿ ಎಂಬತಕ್ಕಂಥದ್ದು 17ನೆಯ ಗದ್ಯವಾಗಿದೆ. ಶ್ರೀ ಪುರಂದರದಾಸರು ನಾವು ಉಪಯೋಗಿಸುವ ಶಬ್ದವನ್ನೇ ಅಲ್ಲಿ ಸೇರಿಸಿ ಒಂದು ಅದ್ಭುತವಾದ ಅರ್ಥದೊಂದಿಗೆ ಭಗವಂತನ ಗುಣ ಉತ್ಕರ್ಷವನ್ನು ತೋರಿಸತಕ್ಕಂಥ ಮಹಾಮಂತ್ರವನ್ನು ನಮಗೆ ದಯಪಾಲಿಸಿದ್ದಾರೆ. ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರ, ಇದು ನಮ್ಮ ಮೂಲ ಉದ್ದೇಶ. ಅಂದ್ರೆ ಈ ಮಂತ್ರದ ಮೂಲ ಉದ್ದೇಶ ಭಗವಂತನ ಗುಣೋತ್ಕರ್ಷವನ್ನು ತೋರಿಸತಕ್ಕಂಥ ಶಬ್ದ ದೇವಶಿಖಾಮಣಿ. ಈಗ ನಮ್ಮ ನಾಡು ಭಾಷೆ ಅಂದರೆ ನಮ್ಮ ವ್ಯವಹಾರದಲ್ಲಿ ದೇವಶಿಖಾಮಣಿ ಅಂತ ದಾಸರು ಪ್ರಯೋಗಿಸಿರುವ ಶಿಖಾಮಣಿ ಶಬ್ದವನ್ನ ಎಲ್ಲಿ ಉಪಯೋಗಿಸ್ತಾ ಇದ್ದೀವಿ, ನಾವು ಹೇಗೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡೋಣ. ಪುರಂದರದಾಸರು ದೇವಶಿಖಾಮಣಿ ಅಂತ ಉಪಯೋಗಿಸಿದ್ದಾರೆ. ಈಗ ನೋಡ್ಕೊಂಬೋಣ. ಶ್ರೀ ಪುರಂದರದಾಸರ ಬಳಕೆಗೂ ನಮ್ಮ ವ್ಯವಹಾರದಲ್ಲಿ ಬಳಕೆ ಮಾಡುತ್ತಿರುವುದಕ್ಕೂ ಯಾವ ರೀತಿ ಸಂಬಂಧ ಇದೆ ನೀವೇ ಅರ್ಥ ಮಾಡಿಕೊಳ್ಳಿ. ಅಂದರೆ ಯಾವ ಶಬ್ದವನ್ನು ಎಲ್ಲಿ ಎಷ್ಟು ಮಟ್ಟಿಗೆ ಉಪಯೋಗಿಸಬೇಕು, ಉಪಯೋಗಿಸಿದರೆ ಅದಕ್ಕೆ ಸಾರ್ಥಕ್ಯತೆ ಬರುತ್ತೆ, ಎಲ್ಲಿ ಅದನ್ನು ಸರಿಯಾಗಿ ಉಪಯೋಗಿಸಲಿದ್ರೆ ಸಾರ್ಥಕತೆ ಬರುವುದಿಲ್ಲ, ಅದನ್ನ ದುರುಪಯೋಗ ಪಡಿಸಿಕೊಂಡು ಎಂಬತಕ್ಕಂಥದ್ದು ನಮಗೆ ಅರಿವಾಗಬೇಕು. ಆದ್ದರಿಂದ ದೇವಶಿಖಾಮಣಿ ಎಂಬತಕ್ಕಂಥ ಸಾಧಾರಣ ಶಬ್ದ ಪುರಂದರದಾಸರ ಬಳಕೆಗೂ ನಮ್ಮ ವ್ಯವಹಾರದ ಬಳಕೆಯಲ್ಲಿ ಎಷ್ಟು ಅಜಗಜಾಂತರ ಇದೆ ಅನ್ನೋದು ಎಲ್ಲರೂ ನೀವೇ ಪರಿಶೀಲಿಸಿಕೊಳ್ಳಿ. ಉದಾಹರಣೆಗೆ ನಾವು ಪಂಡಿತ ಶಿಖಾಮಣಿ ಅಂತ ಕರಿತೀವಿ. ಯಾರನ್ನ ಕರಿತೀವಿ? ಒಬ್ಬರನ್ನ ಅಪಹಾಸ್ಯ ಮಾಡೋಕ್ಕೋಸ್ಕರ ಕರಿತೀವಿ. ಇದು ಗುಣವಾಚಕವೋ ದೋಷವಾಚಕವೋ?
ನೀವು ಯೋಚನೆ ಮಾಡಿ. ಇನ್ನು ಕೆಲವರಿಗೆ ಅವ ಮೂರ್ಖ ಶಿಖಾಮಣಿ ಅಂತ ಹೇಳ್ತೀವಿ. ಇದು ಗುಣವಾಚಕವೋ ದೋಷವಾಚಕವೋ. ಧಾರ್ಮಿಕ ಶಿಖಾಮಣಿ ಶಬ್ದ ಮಾತ್ರ ಬಹಳ ಸುಂದರವಾದ ಅತಿ ಧಾರ್ಮಿಕವಾದ ಶಬ್ದ. ಆದರೆ ಇದರ ಸ್ವರ ಯಾವುದು? ದೋಷವನ್ನು ತೋರಿಸ್ತಕ್ಕಂಥ ಸ್ವರವೋ ಗುಣವನ್ನು ತೋರಿಸುವ ಸ್ವರವು. ದಾನಶೂರ ಶಿಖಾಮಣಿ ಯಾರಿಗೆ ಉಪಯೋಗಿಸ್ತಾ ಇದ್ದೀವಿ? ಯಾರು ಎಂಜಿಲ ಕೈಯಲ್ಲೂ ಅಗಳನ್ನು ಹೋಗುತ್ತಲ್ಲ ಅಂತ ಹೇಳುವ ಕಾಗೆ ಹಾಕೋದಿಲ್ವೋ ಅಂಥವ್ರು ನಾವು ಹೇಳೋದು ದಾನಶೂರ ಶಿಖಾಮಣಿ. ನಮ್ಮ ಬಳಕೆ ಎಲ್ಲಿದೆ, ಇದರ ಅರ್ಥ ಎಲ್ಲಿದೆ? ಇನ್ನು ಕೆಲವರಿಗೆ ನಾವು ಭಕ್ತ ಶಿಖಾಮಣಿ ಅಂತ ಹೇಳ್ತೀವಿ. ಯಾರಿಗೆ ಡಾಂಬಿಕ ಭಕ್ತಿ ಯಾರು ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾ ಇದೀವಿ. ಬಡವ ಶಿಖಾಮಣಿ ದುಡ್ಡಿದ್ದು ಬಡತನದಂತೆ ವರ್ತನೆ ಮಾಡ್ತಾರಲ್ಲ ಅವ್ರಿಗೆ ಬಡವ ಶಿಖಾಮಣಿ ಅಂತ ಹೇಳ್ತಾರೆ. ಇನ್ನು ದರಿದ್ರ ಶಿಖಾಮಣಿ ಯಾರಿಗೆ ಗುಣದಲ್ಲೂ ಭೂಷಣದಲ್ಲೂ ಹಣದಲ್ಲೂ ಎಲ್ಲ ರೀತಿಯಲ್ಲೂ ದರಿದ್ರ ಇರುತ್ತೋ ಅವರಿಗೆ ದರಿದ್ರ ಶಿಖಾಮಣಿ ಅಂತ ಹೇಳ್ತೀವಿ. ಆದರೆ ನಾವು ಶಿಖಾಮಣಿ ಎಂಬತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಪದವನ್ನು ಇಲ್ಲಿ ಬಳಸಿರ್ತೀವಿ. ಹೀಗೆ 10 ಕಡೆ ಇದನ್ನು ವ್ಯವಹರಿಸಿರ್ತೀವಿ. ಇದರಲ್ಲಿ ಅರ್ಥ ಏನು? ಪ್ರಕಾಶಿಸುವ ಅಂತ ಅರ್ಥ, ಅಂದ್ರೆ ಹೆಸರುವಾಸಿಯಾಗಿರುವ ಅಂತ ಅರ್ಥ. ನಾವು ವ್ಯವಹಾರಕ್ಕಾಗಿ ಅನ್ಯತ್ರ ಪ್ರಸಿದ್ಧವಾಗಿರುವುದನ್ನ ಭಗವಂತನಲ್ಲಿಯೇ ಮುಖ್ಯ ತಾತ್ಪರ್ಯವಾಗಿ ತಿಳಿಸಿರುವ ಮಹತ್ವದ ಗುಣ ಅದೇ ಮಹಾಮಂತ್ರ ದೇವಶಿಖಾಮಣಿ. ಇದು ಪುರಂದರದಾಸರ ನಡಿಗೆ. ಅಂದರೆ ಶಬ್ದ ಸಿಕ್ಕಿದೆ, ನಮಗೆ ನಾಲಿಗೆ ಹೊರಡುತ್ತೆ ಅಂತ ಹೇಳಿ ನಮ್ಮ ಬಳಕೆ ಹೇಗಿದೆ, ದಾಸರ ಬಳಕೆ ಹೇಗಿದೆ, ಅದನ್ನ ನಾವಿಲ್ಲಿ ಚಿಂತನೆ ಮಾಡಬೇಕು. ಯಾಕೆ ಮಾಡಿದ್ರು ದಾಸರು? ನಮ್ಮದು ಕೆಟ್ಟ ಬುದ್ಧಿ, ನೀಚ ಬುದ್ಧಿ, ದುರುಪಯೋಗ ಆಯಿತು. ಆದರೆ ದಾಸರು ಯಾಕಪ್ಪ ಮಾಡಿದ್ರು ಅದನ್ನು ನಾವು ತಿಳ್ಕೊಳ್ಳೋಣ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅದರ ಶಾಸ್ತ್ರದಲ್ಲಿ ಸರ್ವ ಶಬ್ದ ಸಮನ್ವಯ ಎಂಬುದು ಅತಿ ಮುಖ್ಯ ಶಾಸ್ತ್ರ ಪ್ರಮೇಯ ಆಗಿದೆ. ಯಾಕೆ ಇದನ್ನೇ ಹೇಳ್ತಾ ಇದೀವಿ ಅಂದ್ರೆ, ನಾವು ಬಳಸತಕ್ಕಂಥ ಪ್ರಯೋಗ ಯಕಚಿತ್ ವ್ಯಕ್ತಿಗಳಿಗೆ, ಅವರಿಗೆ ಸಂಬಂಧ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಂಬಂಧವಿಲ್ಲದ ಶಬ್ದವನ್ನು ಜೋಡಿಸ್ತಾ ಇದ್ದೀವಿ. ಶಾಸ್ತ್ರ ಏನ್ ಹೇಳುತ್ತೆ? ಎಲ್ಲ ಶಬ್ದವು ಅದು ಏನೇ ಶಬ್ದವಾಗಿರಲಿ ಅತೀ ಮುಖ್ಯತಃ ಪ್ರಪ್ರಥಮವಾಗಿ ಕೇವಲ 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 ಭಗವಂತನಲ್ಲಿಯೇ ಅದರ ಅರ್ಥೈಸಿ ಮಾಡಿಕೊಳ್ಳಬೇಕು ಎನ್ನುವುದನ್ನ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದಲ್ಲಿ ಸಮನ್ವಯ ಎಂಬತಕ್ಕಂಥ ಒಂದು ಪಾದ ಇದೆ. ಇದು ಬ್ರಹ್ಮಸೂತ್ರದ ಮೊಟ್ಟ ಮೊದಲ ಅಧ್ಯಾಯದ ಮೊಟ್ಟ ಮೊದಲ ಪಾದದಲ್ಲಿ ತಿಳಿಸಿದ್ದಾರೆ. ಯಾಕಿದು ಮೊಟ್ಟ ಮೊದಲು ಅಂತ ಹೇಳಬೇಕು ಅಂದ್ರೆ ಅತೀ ಪ್ರಮುಖವಾದುದು ಅಂತ ಅರ್ಥ. ನಾವು ಯಾವುದೇ ಶಬ್ದವನ್ನು ಬೇರೆ ಕಡೆ ಉಪಯೋಗಿಸುವಂತಿಲ್ಲ. ಮೊದಲು ಭಗವಂತನ ಉಪಯೋಗಿಸಿಯೇ ನಂತರದಲ್ಲಿ ಅವನ ಆಜ್ಞೆಯಿಂದ ಬೇರೆ ಕಡೆ ಅಮುಖ್ಯವಾಗಿ ಉಪಯೋಗಿಸಬೇಕೇ ಹೊರತು ಮುಖ್ಯವಾಗಿ ಕೇವಲ ಭಗವಂತನಲ್ಲಿ ಉಪಯೋಗಿಸಬೇಕು ಎಂಬುದೇ ತಾತ್ಪರ್ಯ. ಶಾಸ್ತ್ರ ಪ್ರಮೇಯವನ್ನು ಅತೀ ಸುಲಭವಾಗಿ ಗದ್ಯ ರೂಪದಲ್ಲಿ ಶ್ರೀ ಪುರಂದರದಾಸರಲ್ಲಿ ನಿರೂಪಿಸಿದ್ದಾರೆ. ಸೊ ಇದು ಒಂದು ಶಬ್ದ ನಾವು ಹೇಳಿದ ಮೇಲೆ ನೀವು ಯಾವ ಶಬ್ದವನ್ನು ಹೇಳಿದ್ರು ಸಹ, ನಿಮ್ಮ ಬಾಯಿಂದ ಬಂದರೂ ಸಹ ಅದಕ್ಕೆ ಮೊಟ್ಟ ಮೊದಲ ತಾತ್ಪರ್ಯ ಸಮನ್ವಯ ಏನಾಗಿರಬೇಕು, ಯಾರಾಗಿರಬೇಕು? ಕೇವಲ ಭಗವಂತನಾಗಿರಬೇಕು. ನಿಮ್ಮ ಪ್ರತಿ ಉಸಿರಿನ ಪ್ರತಿ ಶಬ್ದವೂ ಭಗವಂತ. ಇದನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ದೇವ ಶಿಖಾಮಣಿ ಎಂದಿದ್ದಾರೆ. ಏನು ನಮಗೆ ನೀವು ಹೇಳ್ತಕ್ಕಂಥದ್ದು ಇಲ್ಲಿ ಹೇಳಿ ಇರತಕ್ಕಂಥದಕ್ಕೂ ನಮ್ಗೆ ಅರ್ಥವೇ ಆಗ್ತಾ ಇಲ್ವಲ್ಲ ಅಂತ ನಾವು ಅನಿಸ್ಕೊಂಡ್ರೆ ನೀವೇ ವಿಚಾರ ಮಾಡಿ. ಇಲ್ಲಿರ್ತಕ್ಕಂಥದ್ದು 3 ಶಬ್ದ, 6 ಪದಗಳು, 3 ಪದ 6 ಅಕ್ಷರಗಳು ಅಷ್ಟೇ. ದೇವ ಶಿಖ ಅಣಿ. ಈಗ ನಾವು ಪ್ರಶ್ನೆ ಏನು ಹಾಕಬೇಕು? ದೇವ ಶಿಖಾಮಣಿ ಅಂದರೇನು? 6 ಅಕ್ಷರಗಳಿಗೆ 4 ಅಕ್ಷರ ಪ್ರಶ್ನಾರ್ಥಕ.
ಹಾಗಾದ್ರೆ ಇನ್ನು 2 ಅಕ್ಷರದಲ್ಲಿ ಏನು ಕಡಿಮೆ ಆಯ್ತಲ್ಲ, ಅಲ್ಲೇ ಉತ್ತರವೂ ಇದೆ. ಇದನ್ನ ನಾವು ವಿಚಾರ ಮಾಡೋಣ. ದೇವ, ಶಿಖಾಮಣಿ ಅನ್ನೋದು 3 ಅಮೂಲ್ಯವಾದ ಪದಗಳು 3 ವಿಧ ಆರಾಧನೆಯನ್ನ ತಿಳಿಸುತ್ತಿದೆ. ದೇವ ಅಂದ್ರೆ ಏನು? ಕ್ರೀಡಾಸಕ್ತ. ಕ್ರೀಡಾಸಕ್ತ ಅಂದ್ರೆ ಏನು? ಬರೀ ಅವರ ತಲೆಗೆ ಬಂದಂತೆ ಕೆಲಸ ಮಾಡ್ಕೊಂಡಿರ್ತಕ್ಕಂಥದ್ದು ಅಂತಲ್ಲ, ಸದಾ ಸೃಷ್ಟಿ ಸ್ಥಿತಿ ಸಂಹಾರ ಕ್ರಿಯೆಯಲ್ಲಿ ತೊಡಗಿಕೊಂಡವ ಅಂತ ಅರ್ಥ. ಕ್ರಿಯಾಸಕ್ತ, ಕ್ರಿಯಾಶೀಲ ಅಂದರೆ ಉತ್ತಮ ಚೇತನವನ್ನು ಗುರುತಿಸುವ ಶಬ್ದವಾಗಿದೆ. ಹಾಗಾದ್ರೆ ಬೇರೆಯವರಲ್ಲಿ ಈ ಶಬ್ದ ಭಗವಂತನಲ್ಲೇ ಹೇಳ್ತಿರಲಿಲ್ಲ, ನಾವು ಕ್ರೀಡಾಶೀಲ ಆಗಿರುವ ಇಲ್ಲ. ಮಂದಾಧಿಕಾರಿಗಳು ಇವು ಜಡಪ್ರಾಯದಂತೆ, ಶವದಂತೆ. ಶವಕ್ಕೆ ಏನು ಕ್ರಿಯೆ ಇದೆ? ಏನು ಕ್ರೀಡಾ ಮಾಡಬಹುದು? ನಮ್ಮಲ್ಲಿ ಏನೂ ತೇಜಸ್ಸಿಲ್ಲ, ಶಕ್ತಿ ಇಲ್ಲ. ನಮ್ಮಲ್ಲಿ ನಿಂತು ಏನಾದರೂ ಕ್ರಿಯೆ ನಡೆಸುವುದು ಅದು ಭಗವಂತನೇ ಕೊಟ್ಟಂತ ಶಕ್ತಿ. ಆದ್ದರಿಂದ ನಾವು ಈ ಶಬ್ದದಿಂದ ತಿಳ್ಕೊಳ್ಳೋದು ಏನು? ದೇವ ಅಂದ್ರೆ ಎಲ್ಲೆಲ್ಲಿ ಕ್ರೀಡಾ, ಏನು ಒಂದು ಹಿಂದೆ ಶಾಸ್ತ್ರದಲ್ಲಿ ಹೇಳಿದಂತೆ ತೇನ ವಿನ ತೃಣನಮಪಿ ಚಲತಿ. ನಮ್ಮ ದೇಹದ ಒಂದು ರೋಮ ಅಲ್ಲಾಡಬೇಕಂದ್ರೆ ಭಗವಂತನ ಇಚ್ಛೆಯ ಮೂಲಕವಾಗಿ. ಆ ಇಚ್ಛೆಗೆ ನಮ್ಮ ಪ್ರಯತ್ನ ಜೊತೆಗೆ ಕೂಡಿ ನಡೆದಿರುತ್ತೆ. ಭಗವಂತನ ಇಚ್ಛೆಯೇ ಅತಿ ಪ್ರಮುಖವಾದದ್ದು. ಅಲ್ಲಿ ನಮ್ಮ ಸಂಸ್ಕಾರದಂತೆ ನಮ್ಮ ಇಚ್ಛೆ ಸಹ ಅಲ್ಲಿ ಜೋಡಣೆಯಾಗಿರುತ್ತೆ. ಅದು ಸಹ ಮಾಡತಕ್ಕಂಥವನು ಲಕ್ಷ್ಮೀನಾರಾಯಣರೇ. ಆದ್ರಿಂದ ದೇವ ಎಂಬತಕ್ಕಂಥವನು ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ಆಮ್ನಿ ಪ್ರೆಸೆಂಟ್ ಅಂಡ್ ಪ್ರತಿ ಭಗವಂತ ಸರ್ವತ್ರ ಇರತಕ್ಕಂಥ ವಿಷ್ಣು ಎಂದು ನಮಗೆ ತಿಳಿಬೇಕು. ಶಿಖಾ ಎಂಬುದು ಏನು? ಇದು ಜ್ಞಾನ ಸಂಕೇತ. ಭಗವಂತನು ಜ್ಞಾನದ ಪುಂಜ. ಸೊ ನಾವು ತಿಳಿಯೋದು ಹೇಗೆ? ಸೂರ್ಯನಿಗೆ ಹೋಗಿ ಎಲ್ಲಿ ಕತ್ತಲಿದೆ ಅಂತ ನೋಡಕ್ ಸಾಧ್ಯವ? ಈ ನಮ್ಮ ಉದಾಹರಣೆಗೆ ಮಾತ್ರ. ಇಂಥ ಕೋಟಿ ಸೂರ್ಯ ಅಧಿಕವಾಗಿರ್ತಕ್ಕಂಥ ಭಗವಂತ, ಅವನಲ್ಲಿ ಜ್ಞಾನ ಎಂಬತಕ್ಕಂಥ ಪ್ರಕಾಶ ಸರ್ವತ್ರ ಇರುತ್ತೆ. ಸನಾತನ ಧರ್ಮದಲ್ಲಿ ಶಿಖಾ ಎಂಬತಕ್ಕಂಥದ್ದು ಪ್ರಮುಖ ಅಂಗವಾಗಿದೆ. ಶಿಖೆ ಇಲ್ಲದವ ಜ್ಞಾನ ಕಾರ್ಯದಲ್ಲಿ ಅನರ್ಹನೆನಿಸುತ್ತಾನೆ. ಇದಕ್ಕೆ ಉದಾಹರಣೆ ನಮ್ಮ ನವೀನ ಟಿವಿ, ರೇಡಿಯೋ, ಮೊಬೈಲ್, ಟೆಲಿಫೋನ್, ಯಾವುದೇ ನವೀನ ಯಂತ್ರಗಳನ್ನು ನೀವು ತಗೊಂಡ್ರೆ ಆಧುನಿಕ ತಂತ್ರಜ್ಞಾನದಲ್ಲಿ ಅದನ್ನು ಪ್ರಸಾರ ಮಾಡುವ ತಂತಿಗಳೇನು ಇದೆಯಲ್ಲ, ಅದಕ್ಕೆ ಆಂಟಿನಾ ಅಂತ ಹೆಸರು. ಅಂದ್ರೆ ಗಾಳಿಯಲ್ಲಿ ಇರತಕ್ಕಂಥ ಪ್ರವಾಹಗಳನ್ನು, ರೇಡಿಯೋಗ್ರಾಫ್ ಅನ್ನು ಸಂಗ್ರಹಿಸತಕ್ಕಂಥ ಸಾಧನ. ಅಂದ್ರೆ ಗಾಳಿಯಲ್ಲಿ ಇರತಕ್ಕಂಥ ಶಬ್ದ ತರಂಗಗಳನ್ನ ಸಂಗ್ರಹಿಸಿ ನಮಗೆ ರವಾನಿಸಿ ನಮಗೆ ಅದು ಅರ್ಥವಾಗುವಂತೆ ಮಾಡತಕ್ಕಂಥ ಸಾಧನಕ್ಕೆ ಆಂಟಿನಾ ಅಂತ ನಾವು ಹೇಳ್ತೀವಿ. ಆಂಟಿನಾ ಮಾದರಿಯಲ್ಲೇ ಪುರುಷರಾಗಲಿ ಸ್ತ್ರೀಯರಾಗಲಿ ಶಿಖೆಯನ್ನು ಹೊತ್ತಿರುವುದರಿಂದ ಈ ಆಂಟಿನಾ ಮಾಡತಕ್ಕಂಥ ಕೆಲಸವನ್ನು ಸನಾತನ ಧರ್ಮದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಗಾಳಿಯಲ್ಲಿ ಅಂದರೆ ಶ್ರೀ ವಾಯುದೇವರ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಭಗವತ್ ಪ್ರಸಾದಕ್ಕೆ ಪ್ರಯತ್ನ ಮಾಡಬಹುದು ಎಂಬಂತ ಸಾಂಕೇತಿಕ ಶಬ್ದ ಶಿಖಾ. ಆದ್ದರಿಂದ ಸನಾತನ ಧಾರ್ಮಿಕ ವ್ಯಕ್ತಿಗಳಲ್ಲಿ ಇದನ್ನು ಕಾಣಬಹುದು. ಹೌದು, ಈಗಿನ ಕಾಲದಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ, ಯಾಕೆ ನೀವು ಅಸಫಲಿತವಾಗಿ ಅಂದ್ರೆ ನಮ್ಗೆ ಸಮಯ ಇಲ್ಲದೆ ಇರತಕ್ಕಂಥದ್ದು ವಿಷಯ ಹೇಳ್ತಿರಲ್ಲ ಅಂದ್ರೆ, ಇದರ ಪಾವಿತ್ರ್ಯತೆ ಅರಿಯದ ರಾಜಸರು, ತಾಮಸ ಜೀವರು ಶಬ್ದ ಶಿಖಾ. ಆದ್ದರಿಂದ ಸನಾತನ ಧಾರ್ಮಿಕ ವ್ಯಕ್ತಿಗಳಲ್ಲಿ ಇದನ್ನು ಕಾಣಬಹುದು. ಹೌದು, ಈಗಿನ ಕಾಲದಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ, ಯಾಕೆ ನೀವು ಅಸಫಲಿತವಾಗಿ ಅಂದ್ರೆ ನಮ್ಗೆ ಸಮಯ ಇಲ್ಲದೆ ಇರತಕ್ಕಂಥದ್ದು ವಿಷಯ ಹೇಳ್ತಿರಲ್ಲ ಅಂದ್ರೆ, ಇದರ ಪಾವಿತ್ರ್ಯತೆ ಅರಿಯದ
ರಾಜಸರು ತಾಮಸರು ಜೀವರು ಸದಾ ಸಾತ್ವಿಕರಿಗೆ ಪಂಥ ನೀಡುವಲ್ಲಿ ನಿರಂತರ ಪ್ರಯತ್ನಿಸುತ್ತಿರುತ್ತಾರೆ. ಯಾಕೆ? ಈಗ ಒಂದು ಮೆಣಸಿನಕಾಯಿ ಖಾರ, ಸಕ್ಕರೆಯ ಸಿಹಿ ಎಂದಾದರೂ ತನ್ನ ಗುಣವನ್ನು ಬಿಡುತ್ತೇನು? ಅದರಂತೆ ಆಯಾ ಜೀವರ ಯೋಗ್ಯತೆಗಳು ಎಂದಿಗೂ ಅವರನ್ನು ಬಿಟ್ಟು ಹೋಗಿರುವುದಿಲ್ಲ. ಅದನ್ನು ಪ್ರಕಾಶಿಸುವ ಮಾದರಿಯಲ್ಲೇ ಜರುಗುತ್ತಿರುತ್ತದೆ. ದೇವತೆ ಕಾರ್ಯಗಳಿಗೆ ನಿಯಮಿತ ವಸ್ತ್ರದಂತೆ ಯೂನಿಫಾರ್ಮ್ ಅಂತೆ ಶಿಖವು ಪ್ರಮುಖ ಸ್ಥಾನದಲ್ಲಿದೆ. ಯೂನಿಫಾರ್ಮ್ ಇಲ್ಲದೆ ನಾವು ಶಾಲೆಗೆ ಹೋದರೆ ಶಿಕ್ಷೆಗೆ ಒಳಪಡುವುದಿಲ್ವಾ? ಅಂದ್ರೆ ಶಾಲೆಗೆ ಇಲ್ಲದೆ ಇರ್ತಕ್ಕಂಥ ಹೊರಗಡೆ ಇದ್ದವರಿಗೆ ಬೇರೆ ಯೂನಿಫಾರ್ಮ್ ಇದೆ. ನೀವು ಯಾವುದು ಎಲ್ಲೇ ಇದ್ರೂ ಸಹ ಪ್ರತಿಯೊಂದು ಕಡೆನೂ ಒಂದು ಯೂನಿಫಾರ್ಮ್ ಅಂತ ಇದ್ದೇ ಇದೆ. ನಿಮ್ಮನ್ನು ನೀವು ಗುರುತಿಸಿಕೊಳ್ಳಬೇಕಾದರೆ ಒಂದು ಯೂನಿಫಾರ್ಮ್ ಬೇಕು. ಯೂನಿಫಾರ್ಮ್ ಇಲ್ಲದೆ ಹೋದ್ರೆ, ಎಲ್ಲೂ ಗುರುತಿಸಿಕೊಳ್ಳದೆ ಹೋದ್ರೆ ನೀವು ಯಾತಕ್ಕೆ ಮನುಷ್ಯರಿಗೆ ಹುಟ್ಟಿದ್ರಿ? ಪಶುಗಳಾಗಿರಬಹುದಾಗಿತ್ತಲ್ಲ. ಆದ್ರಿಂದ ಇದು ನಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಮುಂದೆ ಮಣಿ ಅಂದ್ರೆ ಏನು? ಮಣಿ ಎಂಬತಕ್ಕಂಥದ್ದು ತಾನು ಶುದ್ಧವಾಗಿದ್ದು, ಯಾವುದೇ ಮಣಿ ಅಂದ್ರೆ ನೋಡಿ, ಸ್ಫಟಿಕ ಮಣಿ ಅಂತ ಹೇಳ್ತೀವಿ, ತಾನು ಶುದ್ಧತೆಯನ್ನು ತೋರಿಸುತ್ತೆ. ಅಷ್ಟೇ ಅಲ್ಲ, ತನ್ನಿಂದ ಪ್ರಕಾಶವನ್ನು ತನ್ನ ಸುತ್ತಮುತ್ತಲೂ ಪ್ರಸರಿಸುವ ಸಾಧನೆ. ಅಂದ್ರೆ ಏನು? ಸುತ್ತಲೂ ಜನಗಳಿರ್ತಕ್ಕಂಥವ್ರಿಗೆ ವಿತರಿಸುವ ಮಾಡೋದು, ಪ್ರಸಾರ ಮಾಡತಕ್ಕಂಥದ್ದು, ಹಂಚುವ ಬುದ್ಧಿ ಇರ್ತಕ್ಕಂಥದ್ದು. ತಾನು ಶುದ್ಧವಾಗಿದ್ದು ತನ್ನ ಪರಿಸರವನ್ನು ಶುದ್ಧ ಮಾಡಿಸುವ, ಬೆಳಗಿಸುವ ಸಾಧನಕ್ಕೆ ಮಣಿ ಅಂತ ಹೆಸರು. ಒಟ್ಟಿನಲ್ಲಿ ಸದಾ ಭಗವಂತನಲ್ಲಿ ಕ್ರಿಯಾಶೀಲನಾಗಿ ಸದಾಚಾರಿಯಾಗಿ ಜ್ಞಾನ ಪ್ರಸಾರ ಮಾಡುವ ಶ್ರೀ ವಾಯುದೇವರಿಂದಲೂ ಆರಾಧಿಸುವ ಭಗವಂತ ಅವರು ದೇವ ಶಿಖಾಮಣಿ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಸಕಲ ದೇವತೆಗಳನ್ನು ನಿಯಂತ್ರಿಸುವನು ಅಂತ ಇದರ ಅರ್ಥ. ಸಕಲ ದೇವತೆಗಳಿಂದಲೂ ಪೂಜ್ಯನು ಅಂತ ಅರ್ಥ. ಮೊದಲು ನಿಯಂತ್ರಣ. ಯಾರು ನಿಯಂತ್ರಣ ಮಾಡಿ ಯಾವ ದೇವತೆಗಳಿಗೆ ಅತಿ ಹೆಚ್ಚಿನ ಶಕ್ತಿ ಜ್ಞಾನ ಇರುತ್ತೋ ಅವರೇನು ಮಾಡ್ತಾರೆ? ಪೂಜೆ ಮಾಡ್ತಾರೆ. ಅಂದ್ರೆ ತಿಳ್ಕೊಂಡು ಪೂಜೆ ಮಾಡ್ತಾರೆ. ಸಕಲ ದೇವತೆಗಳನ್ನು ಸ್ತುತ್ಯನು, ಹೊಗಳಿಸಲ್ಪಡಪಡುವನು. ಸಕಲ ದೇವತೆಗಳು ಶಕ್ತಿಪ್ರದನು. ಈ 4 ವಿಧ ತಂತ್ರಗಳೇನಿದೆ ಅದು ದೇವತೆಗಳು ಜ್ಞಾನಿಗಳು ಮಾತ್ರ ತಿಳ್ಕೊಳ್ತಾರೆ. ಯಾರು ಜ್ಞಾನಿಗಳಲ್ಲವೋ ಅವರನ್ನು ನಿಯಂತ್ರಿಸುತ್ತಿದ್ರೂ ಸಹ, ಪೂಜ್ಯ ವಸ್ತು ಆಗಿದ್ರೂ ಸಹ, ಅವನು ಸ್ತುತಿ ಮಾಡಬೇಕಾಗಿದ್ರೂ ಸಹ, ಅವನಿಗೆ ಶಕ್ತಿ ಕೊಡ್ತಾ ಇದ್ರೂ ಸಹ ಅದನ್ನು ಗುರುತಿಸಲಾಗದೆ ಅಪಮಾರ್ಗದಲ್ಲಿ ಅಂದ್ರೆ ದುಷ್ಟ ಮಾರ್ಗದಲ್ಲಿ ಪ್ರವೃತ್ತಿಯನ್ನು ಮಾಡಿಕೊಳ್ತಾ ಇರ್ತಾರೆ. ಇದರ ಕಾರಣ ಶಿಖಾಮಣಿ, ದೇವ ಶಿಖಾಮಣಿ ಎಂಬತಕ್ಕಂಥ ಶಬ್ದದ ಬಳಕೆ ನಾವು ಅನ್ಯತ್ರ ಮಾಡುತ್ತಿರುವುದೇ ಆಗಿದೆ. ಪುರಂದರದಾಸರು ಅನ್ಯತ್ರ ಮಾಡೋದು ಸರಿಯಲ್ಲ, ಭಗವಂತನಲ್ಲೇ ಮಾಡಬೇಕು, ಇದು ಭಗವಂತನ ಶ್ರೇಷ್ಠವಾದ ಗುಣ ಎಂಬತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ? ಅನ್ಯತ್ರ ಪ್ರಸಿದ್ಧ ಶಬ್ದಾನಂ ಭಗವತಿ ಸಮನ್ವಯಂ ಶಾಸ್ತ್ರಂ. ಅಂದ್ರೆ ಅನ್ಯತ್ರ ಬೇರೆ ಕಡೆನೇ ಪ್ರಸಿದ್ಧವಾಗಿರುವುದನ್ನ ಭಗವಂತನಲ್ಲಿ ನೀವು ಅನ್ವಯ ಮಾಡಿ ತಿಳಿದುಕೊಳ್ಳಿ. ದೇವತೆಗಳ ಜ್ಞಾನಶಿಖೆಯಲ್ಲಿ ಭಗವಂತ ದೇವತೆಗಳನ್ನು ಆಕರ್ಷಿಸಿ ನಿಯಂತ್ರಿಸುವ ಪ್ರಕಾಶ ರೂಪ ಮಣಿಯಂತೆ ತೋರುವನು. ದೇವತೆಗಳನ್ನೇ ಆಡಿಸುವ ಭಗವಂತ. ಶಿಖಾ ಎಂಬುದು ನಿಯಂತ್ರಣ ರೇಖಾ, ಅಲ್ಲಿ ಪ್ರಕಾಶಿಸುವ ಭಗವಂತ. ಸರ್ವರೂ ಬಹುಶ್ರೇಷ್ಠವಾದ ಬಹು ಬೆಲೆ ಉಳ್ಳದ್ದನ್ನು ತಲೆಯ ಮೇಲೆ ಇಟ್ಟು ರಕ್ಷಿಸುವಂತೆ
ಎಲ್ಲ ದೇವತೆಗಳು ಭಗವಂತನೇ ಅತಿ ಉತ್ಕೃಷ್ಟನೆಂದು ತಿಳಿದು ತಮ್ಮಗಳ ತಲೆಯಲ್ಲಿ ಹೊತ್ತಿದ್ದಾರೆ. ಇದನ್ನು ದಾಸರು ದೇವತಾ ಶಿಖಾಮಣಿ ಎಂಬ ಶಬ್ದದಿಂದ ತಿಳಿಸಿದ್ದಾರೆ. ಈಗ ನೀವು ನೋಡಿ, ಯಾವುದೇ ದೇವಸ್ಥಾನದಲ್ಲಿ ನೋಡಿ, ಯಾವುದೇ ದೇವತಾ ಪ್ರತಿಮೆಗಳನ್ನು ಹೇಗೆ ಹೊತ್ತುಕೊಂಡು ಬರ್ತಾರೆ? ಭುಜದ ಮೇಲೆ ಹೊತ್ತು ಬರುತ್ತಾರೋ, ಕಂಕಳಲ್ಲಿ ಹೊತ್ತು ಬರುತ್ತಾರೋ, ಎದೆ ಮೇಲೆ ಹೊತ್ತು ಬರುತ್ತಾರೋ, ಹೊಟ್ಟೆ ಮೇಲೆ ಹೊತ್ತು ಬರುತ್ತಾರೋ, ಅಥವಾ ತಲೆಯ ಮೇಲೆ ಹೊತ್ತು ಬರುತ್ತಾರೋ? ಯಾಕೆ? ಭುಜದ ಮೇಲೆ ಹೊತ್ತು ಬರಬಹುದಿತ್ತಲ್ಲ. ಚಿಕ್ಕ ಮಕ್ಕಳಂತ ಕಣ್ಣಂತೆ ಕಂಕಳಲ್ಲಿ ಹೊತ್ತು ಬರಬಹುದಾಯ್ತಲ್ಲ. ಆದ್ರೆ ತಲೆ ಮೇಲೆ ಹೊತ್ತು ಬರತಕ್ಕಂಥ ಸಾಂಕೇತಿಕ ಏನು? ಇದು ದೇವ ಶಿಖಾಮಣಿ, ಅತ್ಯಂತ ಪವಿತ್ರವಾದ ವಸ್ತುನ ತಲೆ ಮೇಲೆ ಹೊತ್ತು ನಾವು ತೋರಿಸಬೇಕು. ನಮಗೆ ಇದು ಅತ್ಯಂತ ಪ್ರಮುಖವಾದುದು. ಇದು ಯಾಕೆ ಬಂತು? ನಮಗೆ ನಾಯಕರಾದ ಅಂದ್ರೆ ವಾಯು ಜೀವೋತ್ತಮರಾದ ಶ್ರೀ ಹನುಮಂತ ದೇವರು ಏನು ಮಾಡಿದ್ದಾರೆ? ಇದನ್ನು ತೋರಿಸಿದ್ದಾರೆ. ನಮ್ಮ ಅಮೂಲ್ಯ ವಸ್ತುಗಳನ್ನು ತಲೆಯ ಮೇಲೆ ಹೊತ್ತಿ ನಡೆಯುತ್ತೇವೆ. ಇದನ್ನ ಧಾರ್ಮಿಕವಾಗಿಯೂ ಹೇಳುತ್ತಾರೆ, ಒಂದು ಆಜ್ಞಾರೂಪವಾಗಿ ಒಂದು ಹೇಳಿದ್ರೆ ಆಯ್ತು, ನಮ್ಮ ಶಿರಸಾವಹಿಸಿ ನಡೆಸುತ್ತೇವೆ ಅಂತ ಶಬ್ದದಲ್ಲಿ ಹೇಳ್ತಾರೆ. ಶಿರಸಾವಹಿಸಿ ಏನರ್ಥ? ತಲೆಯ ಮೇಲೆ ಆ ರಕ್ಷಣೆ ಹೊತ್ತುಕೊಂಡು ಅಂತ ಅರ್ಥ. ನಾವು ಶಿರಸಾವಹಿಸಿ ಅಂತ ಹೇಳುವಾಗ ಆ ಶಬ್ದದ ಬಳಕೆ ಮಾಡಿ ಶಬ್ದದ ಅರ್ಥವನ್ನೇ ತಿಳ್ಕೊಂಡು ನಾವು ಬೇರೆ ಮಾರ್ಗದಲ್ಲಿ ಬೇರೆ ರೀತಿಯಲ್ಲಿ ಅನುಸಂಧಾನ ಮಾಡಿಕೊಂಡಿರೋದ್ರಿಂದ ಭಗವಂತನ ತೃಪ್ತನಾಗೋದಿಲ್ಲ, ಸಂತೃಪ್ತನಾಗೋದಿಲ್ಲ, ನಮ್ಮ ಜ್ಞಾನ ಬೆಳೆಯೋದಿಲ್ಲ. ಆದರೆ ಹನುಮಂತ ದೇವರು ಏನು ಮಾಡಿದ್ರು? ಶ್ರೀರಾಮಚಂದ್ರ ಕೊಟ್ಟ ಅಂಗುಲಿಯನ್ನು ತನ್ನ ಶಿಖೆಯಲ್ಲಿ ಇಟ್ಟುಕೊಂಡು ಹೋಗಿ ಸೀತೆಗೆ ಕೊಟ್ಟು, ಸೀತಾಮಾತೆಯ ಕೊಟ್ಟ ಚೂಡಾಮಣಿಯನ್ನು ಮತ್ತೆ ತನ್ನ ಶಿಖೆಯಲ್ಲಿ ಕಟ್ಟಿಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಅರ್ಪಿಸಿದಂತೆ ನಾವು ಜ್ಞಾನವೆಂಬ ಅಮೂಲ್ಯ ಪದಾರ್ಥವನ್ನು ಹೊರಬಲ್ಲದು ನಮ್ಮ ಶಿಖೆ. ಅಂದರೆ ಶಿಖೆ ಹೊತ್ತವ ಅನೇಕ ಧಾರ್ಮಿಕ ಕ್ರಿಯೆಗಳನ್ನು ಭಗವಂತನಿಗೆ ಅರ್ಪಿಸಬಹುದು ಎಂಬ ಸಾಂಕೇತಿಕ ಅರ್ಥವನ್ನು ಇಲ್ಲಿ ದಾಸರು ತಿಳಿಸಿರುತ್ತಾರೆ. ದೇವತಾ ತಾರತಮ್ಯ ಸಹಿತ ದೇವತಾ ಕಾರ್ಯನಿರೂಪಣೆ ಇದಾಗಿದೆ. ಹನುಮಂತ ದೇವರು ಮಾಡಿದ ಆ ಒಂದೇ ಒಂದು ಸುಂದರ ಕೃತ್ಯದಲ್ಲಿ ಇಡೀ ರಾಮಾಯಣವನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ನಮಗೆ ಪೂಜ್ಯರಾದ ತಂದೆ ತಾಯಿಗಳ ವಾಕ್ಯವನ್ನು, ಅವರ ಸಂಪತ್ತನ್ನು, ಅವರನ್ನು ಹೇಗೆ ರಕ್ಷಿಸಬೇಕು? ಇವರು ಚೂಡಾಮಣಿಯಲ್ಲಿ ಏನು? ಅದು ಸೀತಾಮಾತೆಯ ಪ್ರತೀಕ. ಶ್ರೀರಾಮಚಂದ್ರನು ಕೊಟ್ಟಿರ್ತಕ್ಕಂಥ ಅಂಗುಲಿ ಏನು? ಶ್ರೀರಾಮಚಂದ್ರನ ಪ್ರತೀಕ. ಆ ಪ್ರತೀಕದಂತೆ ನಾವು ನಮ್ಮ ಮಾತಾಪಿತರರ ಆಜ್ಞೆಯನ್ನು, ಅವರ ಮಾತನ್ನು ಶಿರಸಾವಹಿಸಿ ತಲೆಯ ಮೇಲೆ ಹೊತ್ತು, ಅಂದ್ರೆ ನಾವು ಅದಕ್ಕೆ ಹೇಳುವುದಾದರೆ ಅಮೂಲ್ಯವಾದ ಗೌರವವನ್ನು ಕೊಟ್ಟು ಅದು ಪರಿಪಾಲಿಸಬೇಕು. ಈ ಪರಿಪಾಲನೆ ಮಾಡಬೇಕದು ಎಂಬತಕ್ಕಂಥದ್ದನ್ನ ಹನುಮಂತ ದೇವರು ಮಾಡಿ ತೋರಿಸಿದ್ದಾರೆ. ಇದರಲ್ಲೂ ಸಹ ನಮ್ಮ ವಕ್ರತನದಿಂದ ನಾವು ಕೇಳಬಹುದು, ಕಪಿಗಳಿಗೆ ಪದಾರ್ಥವನ್ನು ಇಟ್ಟುಕೊಳ್ಳಲು ಮೈಯಲ್ಲಿ ಕಿಸೆ ಇರುವುದಿಲ್ಲ, ಕಂಕಳಲ್ಲಿ ಜಾಗವಿರುವುದಿಲ್ಲ, ಬುಟ್ಟಿ ಇರುವುದಿಲ್ಲ, ಕೈಯಲ್ಲಿ ಮರ ಹತ್ತಬೇಕಾಗತ್ತೆ, ಅದು ಕೆಲಸಕ್ಕೆ ಬೇಕಾಗತ್ತೆ, ಆದ್ರಿಂದ ತಲೆಯಲ್ಲಿ ಸಿಕ್ಕಿಸಿಕೊಂಡಿತು ಅಂತ ನಮ್ಮ ವಕ್ರ ಬುದ್ಧಿಯನ್ನು ನಾವು ಪ್ರಯೋಗ ಮಾಡಬಹುದು. ಆದರೆ ನಾವು ತಿಳಿದಂತೆ ಹನುಮಂತ ದೇವರ ರೋಮ 303 ಕೋಟಿ ರೋಮಗಳಿದೆ. ಒಂದೊಂದು ಕೋಟಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಹೊತ್ತು ತಿರುಗತಕ್ಕಂಥ ಶಕ್ತಿ ಇದೆ. ಅವನ ಬಾಲದಲ್ಲಿ ನಿಮಗೆ ತಿಳಿದಿರಬಹುದು, ಆ ಬಾಲದಿಂದಲೇ ರಾವಣ ಮಗ ಅಕ್ಷಕುಮಾರನನ್ನು ಬಡಿದು ಸಾಯಿಸಿದನು, ಇಡೀ ಲಂಕವನ್ನು ಸುಟ್ಟು ಹಾಕಿದನು. ಅಂದ್ರೆ ಏನರ್ಥ? ಅವನ ಬಾಲದ ಒಂದು ರೋಮದಲ್ಲಿ ಇರತಕ್ಕಂಥ ಶಕ್ತಿ ಅಲ್ಪ ಪ್ರದರ್ಶನ ಮಾಡಿದನು ಹನುಮಂತ ದೇವರು. ಆದ್ರಿಂದ ತಮ್ಮ ತಲೆಯ ಮೇಲೆ ಇಟ್ಕೋಬೇಕು ಅಂತ ನಿಯಮ ಇಲ್ಲ. ಅವರಿಗೆ ಆ ಒಂದು ರೋಮದಲ್ಲೂ ಸಹ ಇಟ್ಕೊಳ್ಳೋಕೆ ಸಮರ್ಥರು.
ಆದರೆ ಪವಿತ್ರತೆಯನ್ನು ತೋರಿಸುವ ಸಂಕೇತ ಇದಾಗಿದೆ. ಆದ್ದರಿಂದ ದೇವಶಿಖಾಮಣಿ ಎಂಬತಕ್ಕಂತಹ ಭಗವಂತನ ಪ್ರತೀಕ, ಭಗವಂತನ ಗುಣ, ಅದನ್ನು ಎಲ್ಲಿ ಇಟ್ಟು ಆರಾಧಿಸಬೇಕು? ತಲೆಯ ಮೇಲೆ ಹೊತ್ತು ಆರಾಧಿಸಬೇಕು ಎಂಬುದೇ ತಾತ್ಪರ್ಯ ಆಗಿದೆ. ಭಗವಂತನ ವಿಶೇಷವಾದ ಗುಣ ಇಲ್ಲಿ ಪುರಂದರದಾಸರು ಅಮೂಲ್ಯವಾಗಿ ಅತ್ಯಂತ ರಹಸ್ಯ ರೂಪದಲ್ಲಿ ಅತ್ಯಂತ ಸುಲಭವಾದ ಶಬ್ದದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇಂತಹ ಮಹಾಗುರುಗಳಿಗೆ ಭೂಯಿಷ್ಟಾಂತೆ ರಮಾ ಉಕ್ತಿಂ ವಿಧೇಯಮ ಎಂದು ಹೇಳಿ ಅವರ ಪಾದಾರವಿನ ಮೂಲಕ ಭಗವಂತನನ್ನು ಪ್ರಾರ್ಥಿಸೋಣ. ಹರಿ ಓಂ, ಹರಿ ಓಂ, ಹರಿ ಓಂ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.